ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ಒಂದು ಆರೋಗ್ಯಕರವಾದಂತಹ ಆಲ್ಮೋಸ್ಟ್ ಕೇಳಿರ್ತೀರ ABC ಜ್ಯೂಸ್ ಅಂತ. ಇದು ಸ್ಕಿನ್ಗೆ ಮತ್ತು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗಂತೂ ಎಲ್ಲರ ಮನೆಯಲ್ಲೂ ಸಹ ಈ ತರಕಾರಿ ಮತ್ತು ಹಣ್ಣುಗಳಂತೂ ಇದ್ದೇ ಇರುತ್ತೆ. ABC ಜ್ಯೂಸ್ ಅಂತಂದರೆ ನೋಡಿ, ಇಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ABC ಆಯ್ತಲ್ವಾ. ಇದೇ ಸಿಂಪಲ್ಲು, ಆ ಥರದ್ದೇನು ದೊಡ್ಡ ಯೋಚನೆ ಮಾಡೋ ಥರ ಏನಿಲ್ಲ. ಈ ಆ್ಯಪಲ್ ಬದಲು ಆಮ್ಲ ಅಂತ ಏನು ಕರಿತೀವಿ, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಯೂಸ್ ಮಾಡ್ಬೋದು. ಕ್ಯಾರೆಟ್ ಬದಲು ನಾವು ಸೌತೆಕಾಯಿನೂ ಸಹ ಯೂಸ್ ಮಾಡ್ಕೋಬೋದು. ಇದನ್ನೇ ABC ಜ್ಯೂಸ್ ಅಂತ ಕರೆಯೋದು. ನೋಡಿ, ನೆಕ್ಸ್ಟ್ ಇದನ್ನು ನಾವು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ್ದಾದ್ರು ಬಳಸ್ಕೋಬೋದು, ಅದೇ ಇರಬೇಕು ಇದೇ ಇರಬೇಕಂತ ಏನಿಲ್ಲ. ಈ ಆ್ಯಪಲ್ ಇಲ್ಲದೆ ಹೋದರೆ ಆಮ್ಲನಾದ್ರು ಹಾಕ್ಕೋಬೋದು, ಇಲ್ಲ ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ ಆ ಥರನೂ ಯೂಸ್ ಮಾಡ್ಕೋಬೋದು. ಇದಿರಲೇಬೇಕು ಅಂತ ಏನು ಆ ಥರ ಏನಿಲ್ಲ. ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಒಂದು ಮಾಮೂಲಿ ನಾರ್ಮಲ್ ಮಿಕ್ಸೀಲಿ ಸ್ವಲ್ಪ ತರಕಾರಿ ಆಗುತ್ತೆ, ಆದರೆ ಜ್ಯೂಸ್ ಮಿಕ್ಸರಲ್ಲಿ ಇದು ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಇದನ್ನು ಸೋಸ್ಕೊಂಡ್ಬಿಟ್ರೆ ಇದರಲ್ಲಿರೋವಂಥ ಎಲ್ಲ ಪೌಷ್ಟಿಕಾಂಶಗಳು ಹೊರಟೋಗುತ್ತೆ. ಅದರಿಂದ ಆದಷ್ಟು ನುಣ್ಣಗೆ ರುಬ್ಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗಾಗಿರ್ಬೋದು ಮತ್ತು ನಮ್ಮ ಆರೋಗ್ಯ ತುಂಬ ಒಳ್ಳೆಯದು. ನಾನು ಇವೆಲ್ಲ ಐಟಮ್ ಇದೆಲ್ಲ ಇದ್ದರೆ ನಾನು ಒಂದು ವಾರದಲ್ಲಿ 2 ದಿನ ಅಥವಾ 3 ದಿನ ಮಾಡಿ ಕುಡಿತಿರ್ತೀನಿ. ನೀವು ಸಹ ಒಂದು ವಾರದಲ್ಲಿ 1-2 ದಿನನಾದರೂ ಯೂಸ್ ಮಾಡಿ. ಬೆಟ್ಟದ ನೆಲ್ಲಿಕಾಯಲ್ಲಿ ಆ್ಯಪಲ್ಲು ನಿಮಗೆ ಗೊತ್ತೇ ಇದೆ ಎಷ್ಟು ಬೆನಿಫಿಟ್ಸ್ ಇದೆ ಆರೋಗ್ಯವಾದದ್ದು ಅಂತ. ಆದಷ್ಟು ನೀವು ವಾರದಲ್ಲಿ 1-2-3 ದಿನ ಇದನ್ನು ಮಾಡ್ಕೊಂಡು ಕುಡೀರಿ. ನೋಡಿ, ಮಿಕ್ಸಿ ಜಾರಲ್ಲಿ ನೀವು ಆದಷ್ಟು ಒಂದು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಇದನ್ನು. ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ, ಆದರೆ ಅದು ಸ್ವಲ್ಪ ಟೇಸ್ಟು ಒಂಥರ ಅನಿಸುತ್ತೆ, ಹುಳಿ ಉಗುರು ಥರ ಅನಿಸುತ್ತೆ. ಇದಕ್ಕೆ ನೀವು ಮನೇಲಿ ಜೇನುತುಪ್ಪ ಏನಾದ್ರು ಇದ್ದರೆ, ನಮಗಿಲ್ಲ ಆಗಲ್ಲ ಕುಡಿಯೋಕ್ಕಾಗ್ತಾಯಿಲ್ಲ ಅಂದರೆ ಜೇನುತುಪ್ಪನ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ಕುಡಿಬೋದು, ಪರವಾಗಿಲ್ಲ, ಏನಾಗಲ್ಲ. ಅಷ್ಟು ಟೇಸ್ಟ್ ಏನು ಅಷ್ಟು ಕೆಟ್ಟದಾಗಿರಲ್ಲ. ಆ್ಯಪಲ್ಲು, ಕ್ಯಾರೆಟ್ ಎಲ್ಲ ಸಿಹಿಯಾಗೇ ಇರೋದ್ರಿಂದ, ಬೀಟ್ರೂಟ್ ಎಲ್ಲ ಒಂದು ಕುಡಿಬೋದು, ಏನಿಲ್ಲ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.